ನಮಸ್ಕಾರ ಎಲ್ಲರಿಗೆ ಜನಾರ್ದನ್ ನಂತರ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಟೆನ್ಷನ್ ಆಗ್ತಾ ಉಂಟಾ? ಯಾಕೆ ಟೆನ್ಷನ್ ಅಂತ ಬಾಯ್ಬಿಟ್ಟು ಹೇಳಿ ನೋಡು. ಎಂತಕ್ಕೆ ಟೆನ್ಷನ್? ಎಲಿಮಿನೇಟರಲ್ಲಿ ಇವತ್ತು ಆಡ್ತಾ ಇದ್ದೇವೆ ಅಂತ ಟೆನ್ಷನ್. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಎಲಿಮಿನೇಟರಲ್ಲಿ ಆಡ್ತಾ ಇದ್ದಾರೆ ಮರ, ಸೋತ್ರೆ ಮನೆಗೆ. ಹಲೋ, ನಾವು ಲಾಸ್ಟ್ 6 ಮ್ಯಾಚ್ ಏನು ಆಡಿದ್ದೇವಲ್ಲ ಅದು ಕೂಡ ಎಲಿಮಿನೇಟರೇ. 6ಕ್ಕೆ 6 ವಿನ್ ಆಗಬೇಕಿತ್ತು. ಸೋತ್ರೆ ಪ್ಲೇ ಆಫ್ ರೇಸಿಂದ ಔಟ್ ಆಗ್ತಾಯಿದ್ದೆವು, ಕರೆಕ್ಟ್ ಅಲ್ಲ? ಸೊ ನಾವು 6 ಎಲಿಮಿನೇಟರ್ ಆಡಿ ಈಗ 7ನೇ ಎಲಿಮಿನೇಟರ್ ಇವತ್ತು ಆಡ್ತಾ ಇದ್ದೇವೆ ಅಷ್ಟೇ. ಸೊ ಆದ್ದರಿಂದ ಇದೇನು ಒಂದು ದೊಡ್ಡ ಹೊಸ್ತು ಅಂತಲ್ಲ. ಪ್ಲೇ ಆಫ್ ಅಂತ ಬಿಟ್ಟರೆ ಎಲಿಮಿನೇಟರ್ ಅನ್ನೋ ಕಾನ್ಸೆಪ್ಟ್ ಹೊಸ್ತಲ್ಲ. ಯಾಕಂದರೆ ಲಾಸ್ಟ್ 6 ಮ್ಯಾಚಲ್ಲಿ ಆಡಿರೋದು ನಾವು ಟೆಕ್ನಿಕಲಿ ಅದು ಎಲಿಮಿನೇಟರೇ ಆಡಿರೋದು. ಸೊ ಆದ್ದರಿಂದ ಎಲಿಮಿನೇಟರ್ ಅನ್ನೋ ಪದ ಇಟ್ಕೊಂಡು RCB ಗಾಬರಿ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಯಾಕಂತಂದರೆ ಆ ಒಂದು 6ಕ್ಕೆ 6 ಮ್ಯಾಚ್ ಗೆದ್ದಿರುವಂತಹ ಒಂದು ಮೊಮೆಂಟಮ್ ಏನಿದೆಯಲ್ಲ ಅದು RCB ಪಾಳೆಯದಲ್ಲಿ ಉಂಟು. ಆನ್ ದ ಅದರ್ ಹ್ಯಾಂಡ್ ರಾಜಸ್ಥಾನ್ ರಾಯಲ್ಸ್ ಅವರು ಎಲಿಮಿನೇಟರಲ್ಲಿ ಹೇಗೆ ಎಲಿಮಿನೇಟ್ ಆಗಬೇಕು ಅಂತ ಪ್ರಾಕ್ಟೀಸ್ ಮಾಡಿದ್ರ ಅಂತ ಲಾಸ್ಟ್ 5 ಮ್ಯಾಚ್ ಬಿಟ್ಟಾಕಿ ಮಳೆಯಿಂದ ನಡೀಲಿಲ್ಲ. ಬಟ್ ಲಾಸ್ಟ್ 4 ಮ್ಯಾಚ್ ಅವರು ಸೋತಿದ್ದಾರೆ ಕಂಟಿನ್ಯೂಸ್. ಫಸ್ಟು 9 ಮ್ಯಾಚಲ್ಲಿ 8 ಮ್ಯಾಚ್ ವಿನ್ ಆದರು. ಅದಾದ ಮೇಲೆ ಮ್ಯಾಚ್ ವಿನ್ನೇ ಆಗಲಿಲ್ಲ. ಇನ್ನೊಂದು ವಿಚಿತ್ರದ ಸಂಗತಿ ಏನಂತಂದರೆ, ಈ ಮ್ಯಾಚೀಗ ಮೇಯಲ್ಲಿ ನಡೀತಾ ಇರೋದಲ್ವಾ, ಮೇ ತಿಂಗಳಲ್ಲಿ 1 ಮ್ಯಾಚ್ ಸೋಲದ ತಂಡ ಮೇ ತಿಂಗಳಲ್ಲಿ 1 ಮ್ಯಾಚ್ ಗೆಲ್ಲದ ತಂಡದ ವಿರುದ್ಧ ಇವತ್ತು ಆಡ್ತಾ ಉಂಟು. ಅರ್ಥ ಆಯ್ತಾ? ಮೇ ತಿಂಗಳಲ್ಲಿ 1 ಮ್ಯಾಚ್ ಸೋಲದ ತಂಡ ನಮ್ಮ RCB. ಹಾಗೆಯೇ ಮೇ ತಿಂಗಳಲ್ಲಿ 1 ಮ್ಯಾಚ್ ಗೆಲ್ಲದ ತಂಡ ರಾಜಸ್ಥಾನ್ ರಾಯಲ್ಸ್. ಎಂತ ಈ ಥರದ್ದು ವಿಚಿತ್ರ ಎಂತ ಹೇಳೋದು ಸಂಗತಿಗಳು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ, ರಾಜಸ್ಥಾನ್ ರಾಯಲ್ಸು 9 ಮ್ಯಾಚಲ್ಲಿ 8 ಮ್ಯಾಚ್ ವಿನ್ ಆದಾಗ ಅವರ ಪಾಯಿಂಟ್ 16 ಆಗಿತ್ತು. ಅವರ ಪಾಯಿಂಟ್ 16 ಆಗಿದ್ದಾಗ ನಮ್ಮ ಪಾಯಿಂಟ್ 4. ನಾವು ಏನು ಸತತ ಎಲ್ಲ ಮ್ಯಾಚ್ಗಳನ್ನು ಸೋತು ಇನ್ನೇನು ಗೆಲ್ಲಲಿಕ್ಕೆ ಜಸ್ಟ್ ಸ್ಟಾರ್ಟ್ ಆಗಿದ್ವಿ ಅಷ್ಟೇ. ಈಗ ನೋಡಿದರೆ 4 ಪಾಯಿಂಟ್ ಇದ್ದಂತಹ ತಂಡ 16 ಪಾಯಿಂಟ್ ಇದ್ದಂತಹ ತಂಡದ ವಿರುದ್ಧ ಈಗ ಎಲಿಮಿನೇಟರಲ್ಲಿ ಸೆಣಸಾಡ್ತಾ ಉಂಟು. ಅದರ ಅರ್ಥ RCB ಆ ಬಂದ ದಾರಿ ಉಂಟಲ್ಲ, ನಂಗೆ ಈಗ ಎಣಿಸ್ಕೊಂಡ್ರೆ ಸಹ ಮೈಯೆಲ್ಲ ಜುಮ್ ಆಗ್ತದೆ. ಸೀರಿಯಸ್ಲಿ, ನಾನು ದೊಡ್ಡ RCB ಫ್ಯಾನ್ ಅನ್ನೋದಕ್ಕೆ ಜುಮ್ ಆಗ್ತಿರೋದಲ್ಲ. ಎಂತ ಮಾರೆ, ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ. ಪ್ಲೇಯರ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರ ಇಲ್ವಾ? ಆ್ಯಂಡ್ ವೆರಿ ಆನೆಸ್ಟಾಗಿ ಹೇಳ್ತೀನಿ, ಓಕೆ ಈಗ ಫ್ಯಾನ್ಸು ಗ್ರೌಂಡಿಗೆ ಹೋಗಿ ನೋಡ್ತಾರೆ ಅದು ಇದೆಲ್ಲ, ಬಟ್ ಫ್ಯಾನ್ಸ್ ಸಹ ಕೈ ಬಿಟ್ಟಿದ್ರು. ಅಂದರೆ ಸಪೋರ್ಟ್ ಮಾಡ್ತಿದ್ದು, ಅಂದರೆ ಸಪೋರ್ಟ್ ಅಂತಂದರೆ ವಿನ್ ಆಗಲಿ ಮಾರ್ರೆ, ಪ್ಲೀಸ್ ವಿನ್ ಆಗಿ ಮಾರ್ರೆ ಅಂತ ಹಾಗೆ ಹೇಳ್ತಿದ್ದೀವಿ ಹೊರತು RCB ಟೀಮ್ ಬಗ್ಗೆ ಒಳ್ಳೇದು ನಾನು ಮಾತಾಡಲಿಲ್ಲ, ನೀವು ಮಾತಾಡಲಿಲ್ಲ, ಯಾರು ಸಹ ಮಾತಾಡಲಿಲ್ಲ. ಎಲ್ಲ ಮ್ಯಾನೇಜ್ಮೆಂಟಿಗೆ ಬೈತಿದ್ರಲ್ವ. ಯಾವಾಗ ಟೀಮ್ ಸೋಲಿಕ್ಕೆ ಸ್ಟಾರ್ಟ್ ಆಗ್ತದೋ ಆಗೆಲ್ಲ ಸಹ ಬರ್ತದೆ ತಂಡದಲ್ಲಿ ಒಂದೊಂದು ಕನ್ನಡಿಗ ಇಲ್ಲ, ಮನೋಜಿಗೆ ಚಾನ್ಸ್ ಕೊಡಬೇಕು, ಇನ್ಕ್ಲೂಡಿಂಗ್ ನನ್ನ ಬಗ್ಗೆ ಸಹ ನಾನು ಹೇಳ್ತಾ ಇರೋದು, ನಾನೇನು ದೊಡ್ಡ ಸಾಚ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಸಹ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಮ್ಯಾನೇಜ್ಮೆಂಟ್ ಡಬ್ಬ ಮ್ಯಾನೇಜ್ಮೆಂಟು, ಕ್ಲೌನ್ ಮ್ಯಾನೇಜ್ಮೆಂಟು, ಅದು ಯಾರು ಮಾರ, ಎಲ್ಲ ತಮಿಳಿಯನ್ಸ್ ತುಂಬಿರೋದು ಮ್ಯಾನೇಜ್ಮೆಂಟಲ್ಲಿ, ಕನ್ನಡಿಗನಿಗೆ ಚಾನ್ಸ್ ಕೊಡೋದಿಲ್ಲ. ಇದೆಂಥ ಟೀಮು, ಬ್ಯಾಲೆನ್ಸ್ ಇಲ್ಲ, ಅದಿಲ್ಲ ಇದಿಲ್ಲ. ಯಾವಾಗ ಸತತವಾಗಿ ವಿನ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅವಾಗೆಲ್ಲ ಗಪ್ಚುಪ್. ಈಗ ಯಾರದು ಒಬ್ಬರದು ಕಮೆಂಟ್ ಸೆಕ್ಷನಲ್ಲಿ ಮನೋಜಿಗೆ ಚಾನ್ಸ್ ಕೊಡಬೇಕಿತ್ತು, ಈಗ ಒಂದಾದ್ರು ಕಮೆಂಟ್ ಬರ್ತದೆ ಇಲ್ಲ. ಯಾಕಂತಂದರೆ ಎಲ್ಲರೂ ಸಹ ಇನ್ಕ್ಲೂಡಿಂಗ್ ನಾವೆಲ್ಲರೂ ಎಂತ ಅಂದರೆ ಏನೋ ಗೆಲ್ಲುವ ಕುದುರೆ ಹಿಂದೆ ಹೋಗೋದು ಅಂತ ಹೇಳ್ತಾರಲ್ವ, ಹಾಗೆ ಗೆಲ್ತಾ ಉಂಟು ಅದರಿಂದ ಹೋಗ್ತೇವೆ ಅಂತ ಅಂದ್ಕೊಂಡು ಅಷ್ಟೇ. ಅದರರ್ಥ ನಮಗೆ RCB ಮೇಲೆ ಪ್ರೀತಿಯೇ ಇಲ್ಲ ಅಂತಲ್ಲ. ಒಂದು ವಿಶೇಷವಾದ ಕಾಳಜಿ ಯಾವತ್ತು ಸಹ ಇರ್ತದೆ ಅಂದರೆ, ಒಂದು ಕೆಟ್ಟ ಆಸೆ, ವಿನ್ನಾಗಿ ಮಾರೆ, ಪ್ಲೀಸ್ ವಿನ್ನಾಗಿ ಮಾರೆ ಅಂತ. ಈಗ ನಾನು ಒಬ್ಬ RCB ಏನಾಗಿ ಹೇಳೋದು, ನನಗೆ ಅದು ಪ್ಲೇ ಆಫಿಗೆ RCB ಏನು ಬಂದಿದೆಯಲ್ಲ ಸಾಕಪ್ಪ. ಯಾಕೆಂದರೆ ಎಕ್ಸ್ಪೆಕ್ಟೇ ಮಾಡಲಿಲ್ಲಲ್ಲ ಪ್ಲೇ ಆಫಿಗೆ ಬರ್ತಾರೆ ಅಂತ. ನಂಗೆ ಅಷ್ಟು ಖುಷಿಯಾಗಿದೆ. ಅಪ್ಪಿ ತಪ್ಪಿ ಆಯಿತಾ, ಇದು ನಾನು ಮತ್ತೆ ನಿನ್ನಿಂದ ಹೀಗಾಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಡಿ. ಮತ್ತು ಅಪ್ಪಿ ತಪ್ಪಿ ಹಾಗಾಗೋದಿಲ್ಲ, ಬಟ್ ಅಪ್ಪಿ ತಪ್ಪಿ ಇವತ್ತೇನಾದ್ರು ಸೋತ್ರೂ ಕೂಡ ನಾನು ಬೇಜಾರು ಮಾಡಿಕೊಳ್ಳೋದಿಲ್ಲ. ಬಿಕಾಸ್ RCB ಇಲ್ಲಿಯ ತನಕ ಬಂದ ಹಾದಿ ನಂಗೆ ಭಾರಿ ಇಷ್ಟ ಆಯ್ತಪ್ಪ. ಆ 6ಕ್ಕೆ 6 ವಿನ್ನಾದ ರೀತಿ ಇದೆಯಲ್ಲ, ಇನ್ಕ್ಲೂಡಿಂಗ್ ಕೆಲವೊಂದು ಸೋತ ಮ್ಯಾಚ್ಗಳು ಕೂಡ ಎಷ್ಟು ಇಂಪಾರ್ಟೆಂಟ್ ಆಯಿತು. SRH 287 ರನ್ ಹೊಡೀತು. 287 ನಮ್ಮ ವಿರುದ್ಧ ವರ್ಲ್ಡ್ ರೆಕಾರ್ಡ್, ದೊಡ್ಡ ಮೊತ್ತ. ಎಲ್ಲಿಯಾದರೂ ನಾವು ಹೀನಾಯವಾಗಿ ಸೋತಿದ್ದಿದ್ರೆ ನಾವು 6ಕ್ಕೆ 6 ವಿನ್ ಆಗಿದ್ದರೂ ಕೂಡ ನಾವು ಪ್ಲೇ ಆಫಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು 260+ ಹೊಡೆದೆವು, ಅಂದರೆ ಕೇವಲ 25 ರನ್ ಅಂತರದಿಂದ ಸೋತದ್ದು. SRH ನಮ್ಮ ಮೇಲೆ 287 ಹೊಡೆದ್ರೆ ಸಹ ನಮ್ಮ ಸೋಲಿನ ಅಂತರ 25 ರನ್ ಇತ್ತು. KKR ಮೇಲೆ ಸೋಲಿನ ಅಂತರ 1 ರನ್ ಇತ್ತು. ಸೊ ಈ ಥರ ಕ್ಲೋಸ್ ಆಗಿ ಸೋತದ್ರಿಂದಾಗಿ ನಾವು ಕೊನೆಗೆ 6ನೇ ಮ್ಯಾಚ್ ಆಡ್ತಾ ಇರುವಾಗ, ಅಂದರೆ ಕೊನೆಯ ಮ್ಯಾಚ್ 6ನೇ ಕಂಟಿನ್ಯೂಸ್ 6 ವಿನ್ ಆದೇವಲ್ಲ, ಆ ಮ್ಯಾಚಲ್ಲಿ CSKನ ಮಿನಿಮಮ್ 18 ರನ್ನಿಂದ ನಾವು
ಸೋಲಿಸಬೇಕಿತ್ತು. ಅಪ್ಪಿ ನಾವು SRH ಮೇಲೆ ಎಲ್ಲಿಯಾದರೂ ಹೀನಾಯವಾಗಿ ಸೋತಿದ್ದಿದ್ರೆ ಲಾಸ್ಟ್ ಮ್ಯಾಚಲ್ಲಿ ಗೆಲುವಿನ ಅಂತರ ಏನಿದೆಯಲ್ಲ ಮಿನಿಮಮ್ 50 ರನ್ ಇರಬೇಕು, 60 ರನ್ ಇರಬೇಕು ಅಂತ ಇರ್ತಿತ್ತು ಪಕ್ಕ. ಸೊ ಅದೆಲ್ಲ ಸಹ ಸೋತದ್ದು ಎಲ್ಲ ಲೆಕ್ಕ ಹಾಕಿದಾಗ ವಾವ್ ವಾಟ್ ಅ ಜರ್ನಿ ಮ್ಯಾನ್ ಅಂತ ಅನಿಸ್ತದೆ. ವಿಲ್ ಜಾಕ್ಸ್ ಆಲ್ ಆಫ್ ಅ ಸಡನ್ ಯಾರು ಅಂದ್ಕೊಂಡಿರಲಿಲ್ಲ 16 ಓವರಲ್ಲಿ 202 ರನ್ ಟಾರ್ಗೆಟ್ ನಾವು ಚೇಸ್ ಮಾಡ್ತೇವೆ ಅಂತ GT ವಿರುದ್ಧ ಲಾಸ್ಟ್ ಓವರ್ ತನಕ ಹೋಗ್ಬೋದು ಅಂತ ಅಂದ್ಕೊಂಡದ್ದು. ಅಲ್ಲಿಯ ತನಕ ಹೋಯ್ತಲ್ಲ ಮಾರ್ರೆ, 16 ಓವರಲ್ಲೇ ಹೊಡೆದಾಕಿದ್ದು. ಆಲ್ ಆಫ್ ಅ ಸಡನ್ 31 ಬಾಲ್ 55, 41 ಬಾಲ್ 100 ಹೊಡೆದ್ರು ವಿಲ್ ಜಾಕ್ಸ್. ಮತ್ತು ಅವರನ್ನು ಇಲ್ಲಿ ಕರ್ಕೊಂಬಂದದ್ದು, GTಯನ್ನು ಇಲ್ಲಿ ಕರೆದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 147ಕ್ಕೆ ಒಂದು ಟೀಮನ್ನು ಆಲ್ಔಟ್ ಮಾಡಲಿಕ್ಕೆ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಆ 147 ನಾವು 13 ಓವರಲ್ಲೇ ಹೊಡೆದಾಕಿದ್ದೆವು. ಎಲ್ಲ ಸಹ ಇದೆಲ್ಲ ನೋಡಿದಾಗ ಒಂಥರ ಮನಸ್ತೃಪ್ತಿ ಆಯಿತು. ಹಬ್ಬ ಪ್ಲೇ ಆಫಿಗೆ ಬಂದ್ರಲ್ಲವ, ಹೇಗೆ ಬಂದರು ದೇವ್ರು, ನಂಗೆ ಈಗ ಸಹ ಗೊತ್ತಾಗ್ತಿಲ್ಲ ಹೇಗೆ ಬಂದ್ರಿ, ಹೇಗೆ ಎಲ್ಲರೂ ಇಡೀ ವರ್ಲ್ಡ್ ಆಸೆ ಬಿಟ್ಟಿದೆ. ಇಡೀ ವರ್ಲ್ಡ್ ಬರೀ ಬೆಂಗಳೂರು, ರಾಜರಾಜೇಶ್ವರ, ಉಡುಪಿ, ಮಂಗಳೂರು, ಭಾರತ ಅಲ್ಲ, ಇಡೀ ವರ್ಲ್ಡ್ ಯಾರೆಲ್ಲ ಹಾರ್ಡ್ ಕೋರ್ ಕ್ರಿಕೆಟ್ ಫ್ಯಾನ್ಸ್ ಇರ್ತಾರೆ ಎಲ್ಲರೂ ಕೂಡ ಆಸೆ ಬಿಟ್ಟಿದ್ರಪ್ಪ. ಕೆಲವರು ಸುಮ್ಮನೆ, ಈಗ ನಾವು ಸಹ ಹೇಳ್ತೇವೆ 60 ಸಲ ಸೋತ್ರ RCB, ಸಪೋರ್ಟ್ RCBಗೆ, ಡೆಫಿನೆಟ್ಲಿ ಸಪೋರ್ಟ್ RCBಗೆ. ಬಟ್ ನಾವು ಒಂದು ಏನಾದ್ರು ಆಸೆ ಇಟ್ಕೊಂಡಿದ್ವ ಪ್ಲೇ ಆಫಿಗೆ ಬರ್ತದೆ ಅಂತ, ಪ್ಲೇ ಆಫ್ ಹೋಯ್ತು ಆಗೋದಿಲ್ಲ ಅಂತ ಹೋಯ್ತದ್ದು. ಬಟ್ ಬಂದ್ರಲ್ಲ. ಈಗ ಎಲಿಮಿನೇಟರಲ್ಲಿ ರಾಜಸ್ಥಾನ್ ವಿರುದ್ಧ ಹೇಗೆ ಆಡ್ತಾರೆ, ಪ್ಲೇಯಿಂಗ್ 11 ಅದೇ ಇರ್ತದೆ. ಅದಕ್ಕೆ ಪ್ರಿವ್ಯೂವಲ್ಲಿ ನಾನು ಪ್ಲೇಯಿಂಗ್ 11 ಬಗ್ಗೆ ಎಲ್ಲ ಜಾಸ್ತಿ ಮಾತಾಡ್ತಿಲ್ಲ. ಇವಾಗ ಏನು ಆಡ್ತಿದ್ದಾರೆ ಅವ್ರಿಗೆ ಗೊತ್ತುಂಟು ಎಂತ ಆಡಬೇಕಂತ. 6 ವಿನ್ ಆಗಿದ್ದಾರಲ್ಲ, ಅವ್ರಿಗೆ ಎಂತ ಗೊತ್ತುಂಟು ಅವ್ರು ಹಾಗೆ ಆಡಲಿ. ಪ್ಲೇಯಿಂಗ್ 11 ಇದೇ ಇರ್ತದೆ. ಆ್ಯಂಡ್ ರಾಜಸ್ಥಾನ ಅಲ್ಲಿ ಜಾಸ್ ಬಟ್ಲರ್ ಅವರು ಇಲ್ಲದಿರುವುದರಿಂದ ಅವರು ದೊಡ್ಡ ತೊಂದರೆಯಲ್ಲಿದ್ದಾರೆ. ಬಿಕಾಸ್ ಜಾಸ್ ಬಟ್ಲರ್ ಒಂದು ಪ್ರಧಾನ ಆಧಾರ ಸ್ತಂಭ ಇದ್ದಾಗ, ನಮಗೆ ಕೊಹ್ಲಿ ಹೇಗೋ ಅಲ್ಲಿ ಒಂಥರ ಜಾಸ್ ಬಟ್ಲರ್ ಅವರು. ಸೊ ಅವರಿಲ್ಲ. ಸೊ ಇಲ್ಲಿ ವಿಲ್ ಜಾಕ್ಸ್ ಇಲ್ಲ, ಓಕೆ ವಿಲ್ ಜಾಕ್ಸ್ ಬದಲಿಗೆ ಪ್ಲೇಯಿಂಗ್ 11ನಲ್ಲಿ ಮ್ಯಾಕ್ಸ್ವೆಲ್ ಅವರು ಇದ್ದಾರೆ. ಬಟ್ ಜಾಸ್ ಬಟ್ಲರ್ ಇಲ್ಲದಿರುವುದು, ಅವರ ಬ್ಯಾಟಿಂಗಲ್ಲಿ ಏನೋ ಒಂದು ದಗದಗ ಆಗಿದೆ. ಆ್ಯಂಡ್ ಹೆಟ್ಮಯರ್ ಅವರು ಎಂತ ಫಿಟ್ ಆಗಿದ್ದಾರೆ ಇಲ್ವ ಅಂತ ನಂಗೆ ಗೊತ್ತಿಲ್ಲ, ನಾನು ಗೂಗಲೆಲ್ಲ ಮಾಡಲಿಲ್ಲ. ಹೆಟ್ಮಯರ್ ಏನಪ್ಪ ಅಂದರೆ ಒಂದು ರೇಂಜಿಗಾದರೂ ಬ್ಯಾಲೆನ್ಸ್ ಇರುತ್ತೆ. ಇಲ್ಲೇ ಇದ್ದರೆ ಅವರ ಬ್ಯಾಟಿಂಗಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗಿ ಹೋಗಿದೆ ತಂಡ. ಅಶ್ವಿನ್ ಅವರು 3 ವಿಕೆಟ್ ಹೋದ್ಮೇಲೆ ಬರ್ತಾರೆ. ಅಂದರೆ ಟೂ ಮಚ್ ಎಕ್ಸ್ಪೆರಿಮೆಂಟ್ ಆಗ್ತಾ ಉಂಟು ತಂಡದಲ್ಲಿ. ಆ್ಯಂಡ್ ನನಗೆ ಅನಿಸೋದು ಅವರ ತಂಡದಲ್ಲಿ, ರಾಜಸ್ಥಾನ್ ತಂಡದಲ್ಲಿ ಒಂದು ಪ್ರಾಪರ್ ಆಲ್ರೌಂಡರ್ ಇಲ್ಲ. ಸೊ ಅವ್ರದ್ದು ಹೇಗೆ ಅಂತಂದರೆ ಬ್ಯಾಟ್ಸ್ಮನ್ ಆ್ಯಂಡ್ ಬೌಲರ್ ಆ ಥರ ಒಂದು ಟಿಪಿಕಲ್ ಓಲ್ಡ್ ಸ್ಟೈಲ್ ಟೀಮ್ ಇರ್ತಿತ್ತಲ್ಲ, ಆ ಥರದ ಟೀಮ್ ಅಂತ ನನಗೆ ಅನ್ನಿಸ್ತಾ ಇರೋದು. ಐ ಮೈಟ್ ಬಿ ರಾಂಗ್, ನಾನೇನು ಹೇಳಿದಲ್ಲ ಕರೆಕ್ಟ್ ಆಗ್ತದೆ ಅಂತಲ್ಲ. ಬಟ್ ಮೊಮೆಂಟಮ್ RCB ಕೈಯಲ್ಲಿ ಉಂಟು. RCB ನನಗೆ ವಿನ್ ಆಗ್ಬೋದು ಅಂತ ಅನ್ನಿಸ್ತಾ ಉಂಟು. ವಿನ್ ಆಗದಿದ್ದರೂ ಕೂಡ ನನಗೆ ಪರ್ಸ್ನಲಿ ಏನು ಬೇಜಾರಾಗೋದಿಲ್ಲ. ನಂಗೆ ತುಂಬ ಖುಷಿಯಪ್ಪ ಈ ಪ್ಲೇ ಆಫಿಗೆ ಬಂದಿರೋದು. ನನಗೆ ಟು ಬಿ ಆನೆಸ್ಟ್ ತುಂಬ ಖುಷಿಯಾಗಿದೆ. ಆ್ಯಂಡ್ ಕೆಲವ್ರು ಕಾಯ್ತಾ ಇರ್ತಾರೆ ಸೋಲ್ಲಿ ಅಂತ ಕಮೆಂಟ್ ಸೆಕ್ಷನ್. ಮೊನ್ನೆ ಭಾರಿ ಸೆಲೆಬ್ರೇಟ್ ಮಾಡಿದರೆ ನೀವು ಇಷ್ಟೇ ಚಿಪ್ಪು, ನಿಮಗೆ ಕಪ್ಪಲ್ಲ ಚಿಪ್ಪು, ಆ ಥರದ್ದೆಲ್ಲ ರೆಡಿ ಇರ್ತದೆ. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಹಾಗೆ ಕಮೆಂಟ್ ಹಾಕ್ಬೇಕಂತ ರೆಡಿ ಇರ್ತಾರೆ. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ಇಲ್ಲೇದ್ರು ಹಾಗೆ ಆದರೆ ವಿನ್ ಆದರೆ ಸೂಪರ್ ಖುಷಿಯಪ್ಪ. ವಿನ್ ಆದರೆ ನಾವು SRHನ್ನು ಎದುರಿಸ್ತೇವೆ. ಯಾಕಂತಂದರೆ SRH ಅವರು KKR ವಿರುದ್ಧ ಹೀನಾಯವಾಗಿ ಸೋತರು. ಕ್ವಾಲಿಫೈಯರ್ 1ನಲ್ಲಿ KKR ಅವರು ಫೈನಲಿಗೆ ಹೋಗಿದ್ದಾರೆ. ಸೊ ಈ ಒಂದು ಎಲಿಮಿನೇಟರಲ್ಲಿ ಗೆದ್ದ ತಂಡ SRH ವಿರುದ್ಧ ಆಡ್ತದೆ. ಆ್ಯಂಡ್ ಆ ಮ್ಯಾಚ್ ಗೆದ್ದ ತಂಡ ಫೈನಲಿಗೆ 2ನೇ ತಂಡವಾಗಿ ಸೆಲೆಕ್ಟ್ ಆಗ್ತದೆ. ಅಹಮದಾಬಾದ್ ಗ್ರೌಂಡಲ್ಲಿ ಆಗ್ತಾ ಇರೋದು ಈ ಮ್ಯಾಚ್ ಕೂಡ. ಕ್ವಾಲಿಫೈಯರ್ 1 ಸಹ ಅಹಮದಾಬಾದ್ ಗ್ರೌಂಡಲ್ಲಿ ಆದದ್ದು. ಬ್ಯಾಟಿಂಗ್ ಪಿಚ್, ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಮಿನಿಮಮ್ 210, 220 ರನ್ ಹೊಡಿಬೇಕು. ಪ್ಲಸ್ ಇನ್ನೊಂದು 10 ರನ್ ಎಕ್ಸ್ಟ್ರಾ ಹೊಡೀರಿ, 230 ರನ್ ಹೊಡೆದ್ರೆ ಪಕ್ಕ ವಿನ್ನೇ. ನೀವು ಟೆನ್ಷನ್ನೇ ಬೇಡ. ಆಟೋಮೆಟಿಕಲಿ ಅಪೋನೆಂಟಿಗೆ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಎಲ್ಲರೂ ಫಸ್ಟ್ ನಾವು ಬೌಲಿಂಗ್ ಮಾಡಿದರೆ ನಾವು 200ಕ್ಕೆ ಅವರನ್ನು ರಿಸ್ಟ್ರಿಕ್ಟ್ ಮಾಡುವ. ಅಟ್ ಮ್ಯಾಕ್ಸ್ 200 ಅವರನ್ನು ರಿಸ್ಟ್ರಿಕ್ಟ್ ಮಾಡಿದರೆ ನಾವು ವಿನ್ ಆಗ್ಬೋದು ಅಂತ ಅನ್ನಿಸ್ತಾ ಉಂಟು. ಆ್ಯಂಡ್ ನೆಕ್ಸ್ಟ್ ಟೈಮಿಂದ ಇಷ್ಟು ಹುಚ್ಚು ಎಲ್ಲ ಬೇಡ. ಸ್ಟಾರ್ಟಿಂದ ವಿನ್ ಆಗ್ತಾ ಬನ್ನಿ. ಅಂದರೆ ಆಜ್ ಕುಚ್ ತೂಫಾನಿ ಕರೆಂಗೆ, ಪೂರಾ ಸೀಸನ್ ತೂಫಾನಿ ಕರೆಂಗೆ ಅಂತ ಅಂದ್ಕೊಂಡು ಇದನ್ನೇ ರಿಪೀಟ್ ಮಾಡೋದು ಬೇಡ. ಸಾಕು, ಒಂದು ಸಲ 6 ವಿನ್ ಆದರೆ ಇಲ್ಲಿ ತನಕ ಬಂದು ಆಸೆ ಎಲ್ಲ ಬಿಟ್ಟು ಪ್ಲೇ ಆಫಿಗೆ ಬಂದು ಸಾಕು. ನೆಕ್ಸ್ಟ್ ಸೀಸನ್ ಒಳ್ಳೆ ಪ್ಲೇಯರ್ಸನ್ನು ಪಿಕ್ ಮಾಡಿ, ಕರೆಕ್ಟ್ ಯಾರು ಕೂಡ ಪಾಯಿಂಟ್ಔಟ್ ಮಾಡಬಾರ್ದು ಎಂಥ ಕಿತ್ತೋಗಿರೋ ಸೈಡ್ ಮಾರ್ರೆ ಅಂತ. ಒಳ್ಳೆ ಸ್ಕ್ವಾಡನ್ನು ಸಿಲೆಕ್ಟ್ ಮಾಡಿ ಚೆಂದ ಮಾಡಿ ಆಡಿ ಅಂತ ಈ ಮೂಲಕ ಮೊದಲೇ ಅಡ್ವಾನ್ಸ್ ಆಗಿ ತುಂಬ ಮೊದಲೇ ರಿಕ್ವೆಸ್ಟ್ ಮಾಡ್ತಾಯಿದ್ದೇವೆ RCB ಮ್ಯಾನೇಜ್ಮೆಂಟಿಗೆ. ಸರಿ, ಆಲ್ ದ ಬೆಸ್ಟ್ RCB. ಮ್ಯಾಚ್ ಮುಗ್ದ ಕೂಡಲೇ ವಿಡಿಯೋ ಬರ್ತದೆ. ಜೈ RCB. ಆಲ್ ದ ಬೆಸ್ಟು ರಾಜಸ್ಥಾನ್ ಆಲ್ಸೋ. ರಾಜಸ್ಥಾನದ ಫ್ಯಾನ್ಸ್ ಸುಮಾರು ಜನ ಇದ್ದೀರಿ. ನಿಮ್ಮ ಟೀಮ್ ಕೂಡ ಚೆಂದ ಮಾಡಿ ಆಡಲಿ. ಬಟ್ ಗೆಲುವು RCBದಾಗಲಿ. ಜೈ RCB. ನಮಸ್ಕಾರ.